ನಮ್ಮ ಜಿಲ್ಲೆಯ ಜನರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಸತ್ತಿದೆ ಎಂದು ಕೆಎಸ್ ನವೀನ್ ಅವರು ಕಿಡಿಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಅವರು ಮಾತನಾಡಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದೇವೆ. ಚಿತ್ರದುರ್ಗ ಮಧ್ಯ ಕರ್ನಾಟಕದ ಬರದ ಜಿಲ್ಲೆಯಾಗಿದೆ. ಜಿಲ್ಲೆಯ 6 ತಾಲೂಕುಗಳಿಗೆ ಸರ್ಕಾರದಿಂದ ರೈತರು ಬೆಳೆದ ಬೆಳೆಗಳಿಗೆ ಬೆಳೆ ಪರಿಹಾರದ ಬಗ್ಗೆ ಈ ಸರ್ಕಾರ ಕಿಂಚಿತ್ತೂ ಕೂಡ ಮಾಹಿತಿ ಸಂಗ್ರಹಿಸಿಲ್ಲ. ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನಮ್ಮ ಜಿಲ್ಲೆಯ ಜನರ ಬಗ್ಗೆ ಚಿಂತನೆ ನಡೆಸಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕಳಪೆ ಬೀಜ, ಕಳಪೆ ಔಷಧಿ ಮಾರಾಟ ಆಗುತ್ತಿದ್ದು, ಇದನ್ನು ತಡೆಗಟ್ಟಲು ಸರ್ಕಾರ ವಿಫಲವಾಗಿದೆ. ಈರುಳ್ಳಿ ಬೆಳೆದ ರೈತರು ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದಾರೆ. ನಮ್ಮ ಜಿಲ್ಲೆಯ ರೈತರ ಪಾಲಿಗೆ ಈ ಸರ್ಕಾರ ಸಂಪೂರ್ಣ ಸತ್ತೋಗಿರುವ ನಿರ್ಜೀವ ಸರ್ಕಾರ ಆಗಿದೆ ಎಂದು ಕೆಎಸ್ ನವೀನ್ ಅವರು ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಒಬ್ಬರ ಮನೆಯಲ್ಲೊಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಅಧಿಕಾರಕ್ಕೆ ಯಾರು ಹೋಗಬೇಕೆಂಬ ಚಿಂತನೆಯಲ್ಲಿ ಇದ್ದು, ಇವರನ್ನು ನಂಬಿದ ರಾಜ್ಯದ ಜನ ಉಪವಾಸ ಇರುವ ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯ ಅವರು ರಾಜ್ಯವನ್ನು ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಇನ್ನು ಅನುಭವಿ ರಾಜಕಾರಣಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ರಾಜ್ಯ ಅವರಿಗೆ ಶಾಪ ಹಾಕಿ ಹೋಗುತ್ತಿದೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ರೈತರು ಇದ್ದು, ಈ ಸರ್ಕಾರ ಕೈ ಬಿಟ್ಟರೆ ನಮ್ಮ ಜಿಲ್ಲೆಯಿಂದ ಲಕ್ಷಾಂತರ ಜನ ರೈತರು ಗುಳಿ ಹೋಗುವ ಪರಿಸ್ಥಿತಿ ಬರುತ್ತದೆ ಎಂದು ಕೆಎಸ್ ನವೀನ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಅವರು ಬ್ರೇಕ್ಫಾಸ್ಟ್ ಮಾಡ್ಕೊಂತ ಯಾರು ಅಧಿಕಾರಕ್ಕೆ ಹೋಗಬೇಕು ಅನ್ನೋಂಥ ಚರ್ಚೆಗಳಲ್ಲಿ ಅವರಿದ್ದಾರೆ. ಇವರಿಬ್ಬರು ನಮ್ಮದಂಥ ರಾಜ್ಯ ಸಂಪೂರ್ಣವಾಗಿ ಉಪವಾಸದಲ್ಲಿದೆ. ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ರಾಜ್ಯವನ್ನು ತಂದಿಟ್ಟಿದ್ದಾರೆ. ಒಬ್ಬ ಅತ್ಯಂತ ಅನುಭವಿ ಶಾಸಕರಾಗಿ ರಾಜ್ಯದ ಚುಕ್ಕಾಣಿಯನ್ನು 2ನೇ ಬಾರಿಗೆ ಹಿಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ರೈತರಿಗೆ ಹೋಗುವಂಥ ಅಧಿಕಾರವನ್ನು ಬಿಟ್ಟು ಹೋಗುವಂಥ ಇನ್ನು 2 ವರ್ಷ ಅವರ ಸರ್ಕಾರ ಇರೋವಂಥದ್ದು ಹೋಗುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅವರಿಗೆ ಶಾಪ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇದು ತಕ್ಷಣಕ್ಕೆ ಸರಿ ಹೋಗಬೇಕು ಅನ್ನೋಂಥ ಒತ್ತಾಯ ಅಷ್ಟೇ BJP ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮಲ್ಲಿ ಭಾಳ ಸಣ್ಣ ರೈತರಿದ್ದಾರೆ. 2 ಎಕರೆ 3 ಎಕರೆ ದೊಡ್ಡ ಜಮೀನ್ದಾರರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. 50 ಎಕರೆ 100 ಎಕರೆ ಇರೋಂಥ ಜಮೀನ್ದಾರರು ಇಲ್ಲ. ಹೆಚ್ಚು ಹಿಂದಿನ ವರ್ಗ SC ಜನಾಂಗದ ರೈತರಿದ್ದಾರೆ. ಅವರಿಗೆ ವರ್ಷದಲ್ಲಿ ಒಂದೇ ಒಂದು ಸರಿ ಬೆಳ್ಕೊಳ್ಳೋಂಥ ಅವಕಾಶ ಸಿಗೋಂಥದ್ದು. ಇದೇನಾದರೂ ಈ ಸರಿ ಈ ಸರ್ಕಾರ ಕೈ ಬಿಟ್ಟಿರೋಂಥದ್ದೇ ಆಗಿದೆ ಆದರೆ ಖಂಡಿತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ರೈತರು ಗೂಳೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಮನೆ ಮಠವನ್ನು ಮಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಚಿತ್ರದುರ್ಗದಲ್ಲಿ ಎದುರಾಗುತ್ತೆ. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರೇ ನೇರ ಹೊಣೆಗಾರರಾಗ್ತಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವೊಬ್ಬ ರೈತ ಏನಾದರೂ ಆತ್ಮಹತ್ಯೆ ಇತ್ಯಾದಿ ಏನಾರು ಮಾಡಿ ಏನಾರು ಗುಳೆ ಹೋಗುವಂಥ ಕೆಲಸ ಆದರೆ ಇದಕ್ಕೆ ನೇರ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರ ಧೋರಣೆ, ರೈತರ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆ ಇವತ್ತು ನಮ್ಮ ಜಿಲ್ಲೆಯ ರೈತರನ್ನ ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸ ಆಗ್ತಾಯಿದೆ.